ದೇಶದ ಜನರಿಗೆ ಕೇಂದ್ರ ಸರ್ಕಾರ ದೀಪಾವಳಿ ಮತ್ತು ದಸರಾ ಗಿಫ್ಟ್ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಆ ಗಿಫ್ಟ್ ಏನು? ಜನಸಾಮಾನ್ಯರಿಗೆ ಇದು ಗುಡ್ ನ್ಯೂಸಾ ಅಥವಾ ಬ್ಯಾಡ್ ನ್ಯೂಸಾ? ಇಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಾಗ್ತಾ ಇದೆ. ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈಗ ಗಮನಿಸ್ತಾ ಹೋಗೋಣ. ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯು ಸ್ಲ್ಯಾಬ್ಗಳಲ್ಲಿ ಮಹತ್ತರ ಬದಲಾವಣೆಗೆ ಅಥವಾ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಅನ್ನುವಂತಹ ವಿಚಾರ. ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ 56ನೇ ಜಿಎಸ್ಟಿ ಮಂಡಳಿಯ ಸಭೆಯಲ್ಲಿ ಈ ಮಹತ್ತರ ಬೆಳವಣಿಗೆ ಆಗಿದೆ. ಮಹತ್ತರ ತೆರಿಗೆ ಬದಲಾವಣೆಗಳಿಗೆ ಅನುಮೋದನೆ ಸಿಕ್ಕಿದೆ. 12 ಮತ್ತು 28ನೇ ಸ್ಲ್ಯಾಬ್ ರದ್ದು ಮಾಡಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಸೆಪ್ಟೆಂಬರ್ 22ರಿಂದಲೇ ಪರಿಷ್ಕೃತ ಜಿಎಸ್ಟಿ ಸ್ಲ್ಯಾಬ್ಗಳು ಜಾರಿಯಾಗಲಿದ್ದು, ದೀಪಾವಳಿಗೂ ಮುಂಚೆಯೇ ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟ್ ಕೊಟ್ಟಿದೆ. ಅಲ್ಲದೆ ಸರಕು ಸೇವಾ ತೆರಿಗೆಯಲ್ಲಿ ಕೇವಲ 2 ಸ್ಲ್ಯಾಬ್ ಇರಲಿದ್ದು, ಸಾಮಾನ್ಯ ಜನರು ಮತ್ತು ಮಧ್ಯಮ ವರ್ಗದವರು ಬಳಸುವ ವಸ್ತುಗಳ ಬೆಲೆ ಸಂಪೂರ್ಣ ತೆರಿಗೆ ಕಡಿತ ಮಾಡಲಾಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಎಣ್ಣೆ, ಸೋಪು, ಶಾಂಪುಗಳು, ಹಲ್ಲುಜ್ಜುವ ಬ್ರಷ್ಗಳು, ಟೂತ್ ಪೇಸ್ಟ್, ಸೈಕಲ್ಗಳು ಮತ್ತು ಅಡುಗೆ ಸಾಮಾನುಗಳ ಮೇಲಿನ ಜಿಎಸ್ಟಿಯನ್ನು %5ಕ್ಕೆ ಇಳಿಕೆ ಮಾಡಲಾಗಿದೆ. ಅಲ್ಲಿಗೆ ಜನಸಾಮಾನ್ಯರು, ಬಡವರ್ಗದವರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಪ್ರಮುಖವಾಗಿ ನಿತ್ಯ ಬಳಸುವ ವಸ್ತುಗಳು ಯಾವುದು, ಎಷ್ಟರ ಮಟ್ಟಿಗೆ ಜಿಎಸ್ಟಿ ಕಡಿಮೆ ಆಗಿರಬಹುದು ಅಂತ ಜನಸಾಮಾನ್ಯರು ಎದುರು ನೋಡ್ತಾ ಇದ್ರೆ, ನೀವು ಬಳಸುವಂತ ಹೇರ್ ಆಯಿಲ್ ಇರಬಹುದು, ಶಾಂಪೂ ಇರಬಹುದು, ಟೂತ್ ಬ್ರಷ್, ಟೂತ್ ಪೇಸ್ಟ್, ಶೇವಿಂಗ್ ಕ್ರೀಮ್, ಇದರೆಲ್ಲದರ ಮೇಲೂ ಕೂಡ ಜಿಎಸ್ಟಿ ಇಳಿಕೆ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ಆದಂತಹ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ. ದಿಲೀಪ್, ಜನಸಾಮಾನ್ಯರು, ಬಡವರ್ಗದವರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಅಂತ ಭಾವಿಸಬಹುದಾ ಈ ಜಿಎಸ್ಟಿ ಪ್ರಮಾಣ ಇಳಿಕೆ ಆಗಿರೋದ್ರಿಂದ? ಖಂಡಿತ ಶ್ರುತಿ, ಏನೊಂದು ಈ ಜಿಎಸ್ಟಿ ಜಾರಿಗೆ ಬಂತು ಆ ದಿನದಿಂದಲೇ ಕೇಂದ್ರ ಸರ್ಕಾರ ಹೇಳ್ತಾ ಬಂತು, ಕೆಲವೇ ದಿನಗಳಲ್ಲಿ ನಾವೊಂದು ಜಿಎಸ್ಟಿ ಸರಳೀಕರಣ ಮಾಡ್ತೀವಿ, ಮತ್ತೆ ಜಿಎಸ್ಟಿಯ ಲಾಭ ಜನಸಾಮಾನ್ಯರಿಗೆ ಸಿಗುತ್ತೆ, ಮತ್ತೆ ಏನು ಜಿಎಸ್ಟಿ ಅಂತ ಏನಿದೆ ಅದು ಬಂದ ನಂತರ ತೆರಿಗೆ ಪದ್ಧತಿಯಲ್ಲಿ ಸುಧಾರಣೆ ಆಗುತ್ತೆ, ಮತ್ತೆ ತೆರಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಬಂದಿತ್ತು. ಇದೀಗ ಆ ಒಂದು ಸಮಯ ಬಂದಿದೆ ಅಂತ ನಾವು ಭಾವಿಸ್ಬೋದು. ಏನಂದ್ರೆ ಒಟ್ಟು 4 ಸ್ಲ್ಯಾಬ್ಗಳಿತ್ತು. ಮೊದಲು 28% ಇತ್ತು, ಆನಂತರ 18%, 12%, 5%, ಈ ರೀತಿ 4 ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿಯನ್ನು ಸಂಗ್ರಹ ಮಾಡಲಾಗ್ತಿತ್ತು. ಈಗ ಅದನ್ನ ಸಂಪೂರ್ಣ ಸರಳೀಕರಣ ಮಾಡಿ ಕೇವಲ 2 ಸ್ಲ್ಯಾಬ್ಗಳನ್ನ ಮಾತ್ರ ಉಳಿಸಲಾಗಿದೆ. ಅದು 18%, 18% ಮತ್ತೆ ಇನ್ನೊಂದು 5% ಅಂತೇಳಿ. ಈಗ ಏನ್ ಮಾಡಿದೆ ಕೇಂದ್ರ ಸರ್ಕಾರ, ಯಾವ ಎಲ್ಲ ಆಹಾರ ಪದಾರ್ಥಗಳು ಅಂತ ಏನ್ ಕರಿತೀವಿ, ಜೀವನಾವಶ್ಯಕ ವಸ್ತುಗಳು, ಜೀವನಾವಶ್ಯಕ ಔಷಧಗಳು ಅಂತ ಏನ್ ಕರಿತೀವಿ, ಎಲ್ಲಾದ್ರೂ ಜಿಎಸ್ಟಿಯನ್ನ ಕೂಡ 0% ಮಾಡಿದೆ. ಕೆಲವೇ ವಸ್ತುಗಳ ಜಿಎಸ್ಟಿ ಮಾತ್ರ 5%ಗೆ ಏರಿಕೆ ಮಾಡಿದೆ. ಯಾವ್ದು 18 ಸ್ಲ್ಯಾಬ್ ಅಲ್ಲಿ ಇತ್ತು, 12 ಸ್ಲ್ಯಾಬ್ ಅಲ್ಲಿ ಇತ್ತು, ಅದೆಲ್ಲದನ್ನು 5%ಗೆ ಇಳಿಕೆ ಮಾಡಿದೆ. ಮತ್ತೆ ಯಾವೆಲ್ಲ ಒಂದು ರೀತಿ ಐಷಾರಾಮಿ ವಸ್ತುಗಳು ಅಂತ ಕರೀತಾರೆ, ಅದರದ್ದು ಪರ್ಸೆಂಟೇಜು 18ಕ್ಕೆ ಸೀಮಿತ ಮಾಡಲಾಗಿದೆ. ಈ ಮೂಲಕ ಕೇಂದ್ರ ಸರ್ಕಾರ ಒಂದು ಬಂಪರ್ ಗಿಫ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸ್ಬೇಕು, ಏನಂದ್ರೆ ಏನೊಂದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ತಂಬಾಕು ಉತ್ಪನ್ನಗಳಿರ್ಬೋದು, ಮತ್ತೆ ಏನು ವಿದೇಶದಿಂದ ಆಮದು ಮಾಡಿಕೊಳ್ಳುವಂತಹ ಒಂದು ದುಬಾರಿ ಬೆಲೆಯ ವಾಹನಗಳಿರ್ಬೋದು, ಅದರ ಜಿಎಸ್ಟಿ ಈಗ 40%ಗೆ ಏರಿಕೆ ಆಗಿದೆ. ಇದು ಇಲ್ಲಿ ಒಂದು ಮಾತ್ರ ಸಂಗತಿ. ಏನಂದ್ರೆ ಇದಕ್ಕೆ ಒಂದು ಸಿನ್ ಟ್ಯಾಕ್ಸ್ ಅಂತ, ಅಂದ್ರೆ ಒಂದು ಪಾಪದ ತೆರಿಗೆ ಅಂತ ಹಾಕ್ಬಿಟ್ಟು 40%ಗೆ ರೈಸ್ ಮಾಡಿದ್ದಾರೆ. ಇದು ಕೂಡ ಒಂದು ಮಹತ್ವದ ಗಮನಾರ್ಹ ಬದಲಾವಣೆ ಅಂತ ಹೇಳ್ಬೋದು ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.